ಸಾರಿ ಹೈಲೈಟ್ಸ್ ನೋಡ್ಕೊಂಬರೋಣ ಬನ್ನಿ. ಬರಿ ಬೋಲ್ಡ್ 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 ಬರಿ ಬೋಲ್ಡ್ 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 ಇಂಕಿ ಪಿಂಕಿ ಪಾಂಕಿ ಇವ್ರನ್ನ ನಂಬ್ರೆ ಡುಂಕಿ ಹೇಳಿ ಕೇಳಿ ನಾವು ಇವ್ರನ್ನ ನಂಬಕ್ ಹೋಗಲ್ಲ. ಬರಿ ಬೋಲ್ಡ್ 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 ಬರಿ ಬೋಲ್ಡ್ ಬೋಲ್ಡ್ ಬೋಲ್ಡ್. ಅಲ್ಲ ನಮ್ಮ ಈಶ್ವರಪ್ಪನವರು ಇಲ್ಲಿ ಎದ್ದು ಕೂಗಾಡಕತ್ತಾರಲ್ರಪ್ಪ. ಆಯ್ತು ಬಿಡ್ರಿ, ನಮ್ಮ ಈಶ್ವರಪ್ಪನವ್ರದ್ದು ಈ ಎಡ್ಡಿಜವ್ರದ್ದು ಭಯ ಶುರು ಆಗ್ಬಿಟ್ಟೈತೆ. ಒಟ್ಟು ಯಾರು ಏನು ಕೇಳಿದ್ರು ಕೂಗಾಡಕ್ ಶುರು ಮಾಡ್ಬಿಡ್ತಾರೆ. ಆ ದೇವ್ರು ಅವ್ರನ್ನ ಯಾವಾಗ ಸಮಾಧಾನದಿಂದ ಮಾತಾಡಿಸ್ತಾನೋ ಬಿಡ್ತಾನೋ ನಮಗಂತೂ ಗೊತ್ತಿಲ್ಲ. ಅಯ್ಯೋ ಟೋಟಲ್ ಆಗಿ ಒಟ್ಟು ನಿನ್ನೆ ಈ ಹೊಸ ಸುವರ್ಣಸೌಧದಲ್ಲಿ ನಡೆದ ಅಧಿವೇಶನ ಟೋಟಲ್ ಡಮ್ಮಿರಿಪ್ಪ. ಯಾರು ಏನು ಮಾತಾಡ್ಲಿಲ್ಲ, ಏನು ಕೆಲಸದ ಬಗ್ಗೆ ಮಾತಾಡ್ಲಿಲ್ಲ. ಅದೇ ಎದ್ರೆ ಸ್ವಲ್ಪ ಕೂಗಾಡಿದ್ರು. ಪಾಪ ಸರ್ಕಾರ ಫೈನಲ್ಗೆ ಬಂದ್ಬಿಟ್ಟಿದೆ, ಏನ್ ಮಾಡೋದು, ಇನ್ನು ಸ್ವಲ್ಪ ತಿಂಗಳಿದೆ. ಹಿಂಗಾಗಿ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ. ಸೊ ನಾವ್ ಇವಾಗ ಈ ಅಧಿವೇಶನ ಬಿಟ್ಟು ಹೊರಗೆ ಹೋಗೋಣ. ಅಲ್ಲಿ ಯಾರು ಏನ್ ಹೇಳ್ತಾರಂತ ಜಸ್ಟ್ ಕೇಳ. ಓಕೆ ಬನ್ನಿ. ಇಲ್ಲಿ ನಮ್ಮ ಸಿಟಿ ರವಿ ಏನು ಹೇಳ್ತಿದಾರಲ್ರಪ್ಪ, ಏನಂತ ಕೇಳ್ಕೊಂಬಂಡ್ ಬನ್ನಿ. ಗೋವಿಂದ ಹರಿ ಗೋವಿಂದ ಸಿಟಿ ರವಿ ಏನಂದ, ಗೋವಿಂದ ಹರಿ ಗೋವಿಂದ ಸಿಟಿ ರವಿ ಏನಂದ. ಅಧಿಕಾರ ಬಂದು ಅಹಂಕಾರದಲ್ಲಿ ಮೆರಿತಕ್ಕಂತ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ನಿಮ್ಮ ನಡುವೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ಭಯ. ಭಯಾನ? ನಿಮ್ಮ ರಕ್ಷಣೆ ಇರಬೇಕಾದ್ರೆ, ನಿಮ್ಮ ವಿಶ್ವಾಸ ಇರಬೇಕಾದ್ರೆ, ನಿಮ್ಮ ಪ್ರೀತಿ ಇರಬೇಕಾದ್ರೆ ನನಗೆ ಯಾರು ಭಯ? ನೀವು ನನ್ನನ್ನ ಮನೆ ಮಗನ ತರ ನೋಡಿದಿರಿ. ಹೌದು ನಾನು ಜೀವ ಕೊಟ್ಟು ನಿಮ್ಮ ಭಾಗದ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದೀನಿ ಅಂತ ಅಂದ್ಮೇಲೆ ನನಗೆ ಯಾವ್ದ್ರ ಭಯ ಇರುತ್ತೆ? ನನಗೆ ಭಯ ಇರೋದು ಭಗವಂತನ ಭಯ ಮಾತ್ರ. ನಾನು ಭಯ ಬೀಳೋದು ಭಗವಂತನಿಗೆ ಮಾತ್ರ ಹೆದರಿ ನಡೀತಕ್ಕಂಥವನು. ಕರೆಕ್ಟು. ಯಾವತ್ತು ತಪ್ಪು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ, ಮೋಸ ಮಾಡೋ ಕೆಲಸ ಮಾಡಿಲ್ಲ. ಮೋಸ ಮಾಡಿದವರು, ತಪ್ಪು ಮಾಡಿದವರು, ಚುನಾವಣೆಯಲ್ಲಿ ಸುಳ್ಳು ಹೇಳಿ ಓಟ್ ಕೇಳಿ ಮತ್ತೆ ತಿರುಗಿ ನೋಡದೇ ಇದ್ದವರು ಅವ್ರು ಭಯ ಪಡಬೇಕು. ಹೌದು ಕರೆಕ್ಟ್ ಬಿಡ್ರಿ. ಓಹೋ ಕೆಜೆಪಿ ಸನ್ಮಾನ್ಯ ಧನಂಜಯ ಅವರೇ, ನೀವೇನು ಹೇಳ್ತಿರಪ್ಪ? ಮುಂದೆ ಸಿಟಿ ರವಿ ಬಹುಶಃ ಕನಸು ಕಾಣ್ತಾ ಇದ್ದಾರೆ, ತಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ. ಅದು ನಮಗೆ ಗೊತ್ತಿಲ್ಲ ಬಿಡ್ರಿ. ತಾವು ಸಿಟಿ ರವಿ ಅವರಿಗೆ ಅವರನ್ನು ಮಣಿಸಬೇಕು ಅಂತ ನಿಮ್ಮ ಯೋಚನೆ ಅಂತ ಕೇಳಿದ್ರೆ ಅವರಿಗೆ ಕಠಿಣ ಸವಾಲು ಎದುರಾಗ್ತದೆ ಅಂತ ನಾನು ಹೇಳ್ತಾ ಇರುವಂತದ್ದು. ಅದು ನಮ್ಗೆ ಗೊತ್ತಿಲ್ಲ ಬಿಡ್ರಿ. ಅವರು ಒಂದು ಸ್ವಲ್ಪ ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಓಹೋ ಹಂಗ ಮ್ಯಾಟ್ರು. ಓಹೋ ನಮ್ಮ ಎಡ್ಡಿಜಿ ಇಲ್ಲೇ ಇದಾರಲ್ರಪ್ಪ. ಓಕೆ ಸ್ಟಾಪ್. ಅಲ್ರಿ ಎಡ್ಡಿಜಿ, ನೀವು ಬಿಜೆಪಿ ಬಿಟ್ಟ ಮೇಲೆ ನಿಮಗೇನು ದುಃಖ ಇಲ್ಲನ್ರಿ? ದುಃಖ ಇದೆ. ನಾನು ಕಟ್ಟಿದಂಥ 40 ವರ್ಷದ ಪಡೆದಂಥ ಪಕ್ಷ ದಕ್ಷಿಣ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರ ಮಾಡಿ ನಾನೇ ಮುಖ್ಯಮಂತ್ರಿ ಆದಂತೆ ನನ್ನ ನೇತೃತ್ವದಲ್ಲಿ ನಿರೀಕ್ಷೆ ಮಾಡದಿರೋಷ್ಟು ಗೆಲುವಾಯಿತು. ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಕೋಆಪರೇಟಿವ್ ಫೀಲ್ಡಲ್ಲಿ, ಜಿಲ್ಲಾ ಪಂಚಾಯತಿಗಳು ಎಲ್ಲ ಗೆಲುವನ್ನು ಸಾಧಿಸ್ತಾವೆ. ಅದು ಕರೆಕ್ಟ್ ಬಿಡ್ರಿ. ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮವ್ರಿಗೆ ಅದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಹೌದು ನಿಜ ಬಿಡ್ರಿ. ಹೊರಗಡೆ ಭಾಳ ಜನ ಮೆಚ್ಚೋ ರೀತಿ ಮಾತನಾಡಿ ಹಿಂಭಾಗದಿಂದ ಚೂರಿಯಾಗಿ ಏನಾದರೂ ಮಾಡಿ ಅವ್ರ ಪಕ್ಷದಿಂದ ಹೊರಗೋಗ್ಬೇಕು, ಆವಾಗ ನಾವು ಅಧಿಕಾರ ಸ್ಥಾನಮಾನ ಗಳಿಸ್ಬೋದು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ. ಓಹೋ ಹಂಗ ಮ್ಯಾಟ್ರು. ಅದಕ್ಕೋಸ್ಕರ ನಾನು ಕಟ್ಟಿದ ಮನೆಯನ್ನು ಬಿಟ್ಟು ನಾವು ಹೊರಗಡೆ ಬಂದೇನೆ. ಕಟ್ಟಿಯಪ್ಪ ಚೆನ್ನಾಗಿ ಕಟ್ಟಿ. ನನ್ನ ಸೇಡಿನಿಂದ ಹೊರ ಬಂದಿಲ್ಲ ಅಥವಾ ಆಕ್ರೋಶದಿಂದ ಹೊರ ಬಂದಿಲ್ಲ. ಹಂಗಾದ್ರ ಮುಂದೆ ಹೆಂಗ್ರಿ? ಅಲ್ಲ, ಇದೆಲ್ಲ 9ನೇ ತಾರೀಕು ನಂತರ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ನಾನು ಯಾರನ್ನೂ ಪಕ್ಷ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ಅವರಾಗೇ ನನ್ನ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಸಹ ಬೆಂಗಳೂರು ಅಲ್ಲಿ ಮಹಾನಗರ ಪಾಲಿಕೆ ಅಂತ ಸೇರಿ ಎಲ್ಲ ಕಡೆಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಬಹುಶಃ ಈಗೇನಾದರೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆದರೆ ನಿಜವಾದಂಥ ಬಲಾಬಲಗಳ ಶಕ್ತಿ ಏನಂತಲೂ ಎಲ್ರಿಗೂ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಇದೆ, ಯಾರು ಅಲ್ಲೇ ಇದು ಪಕ್ಷ ಕಟ್ತೀವಿ ಅಂತಾರೆ ಅವ್ರಿಗೆ ನಾನು ಯಾರನ್ನೇ ಬರುವಂತ ನಾನು ಮಾಡ್ತೇನೆ. ಆಯ್ತಪ್ಪ, ಆ ಗಾಡ್ ಗುಡ್ದಯ್ಯ ಒಳ್ಳೇದು ಮಾಡ್ಲಿ ನಿಮ್ಗ. ನಿಮ್ದು ಹೆಂಗ್ರಪ್ಪ ಶೆಟ್ರ ಸಾಹೇಬ್ರೆ? ಗೋವಿಂದ ಹರಿ ಗೋವಿಂದ ಜಗದೀಶ್ ಶೆಟ್ಟರ್ ಏನಂದ, ಗೋವಿಂದ ಹರಿ ಗೋವಿಂದ ಜಗದೀಶ್ ಶೆಟ್ಟರ್ ಏನಂದ. ಸದ್ಯದ ರಾಜಕೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಮುಟ್ಟಾಗಿದೆ. ಹೌದು ನಾವು ನೋಡಿದ್ವಲ್ಲ 4 ವರ್ಷ ಏನೇನ್ ನಾಟಕ ಮಾಡಿದ್ರಿ ಅಂತ. ಮುಂದ ಬಲಯುತವಾಗಿದೆ. ಕಾರ್ಯಕರ್ತರ ಒಂದು ದೊಡ್ಡ ಪಡೆ ನಮ್ಮ ಜೊತೆ ಇದೆ ಮತ್ತು ಇಡೀ ಒಂದು ಕರ್ನಾಟಕದ ಹಿಸ್ಟ್ರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಂದು ಬದಲಾವಣೆಯನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡು ಬಂದಿದೆ. ಆಯ್ತ್ರಪ್ಪ, ಅದೇನು ಮಾಡ್ತೀರಾ ಮಾಡ್ರಿ. ಇವಾಗ ನಮಗಂತೂ ಟೈಮ್ ಆಯ್ತು, ಬರ್ತೇವಿ. ಬೈ.